ಸುದ್ದಿಗೋಷ್ಠಿಯಲ್ಲಿ ತೀರ್ಮಾನಗಳು ಏನಾಗಿದೆ ಅಂದರೆ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟವನ್ನು ಮಾಡಬೇಕು, ಪ್ರತ್ಯೇಕ ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಆಗಬೇಕು ಅಂತೇಳಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಾನೂನು ಚೌಕಟ್ಟಿನಲ್ಲಿ ಇದು ಈಗ ಗೌರವಾನ್ವಿತ ಗವರ್ನರ್ ಹತ್ರ, ರಾಜ್ಯಪಾಲರ ಹತ್ರ ಅಂತಿಮ ರೂಪವನ್ನು ಕೊಡಲಿಕ್ಕೆ ಅವರ ಸಹಿಯ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಕೂಡಲೇ ಅವ್ರನ್ನ ವರ್ಷಗಟ್ಟಲೆ ಇಡೋದಲ್ಲ. ಯಾಕೆಂದರೆ ಜನರಿಗಾಗಿ ನ್ಯಾಯಯುತವಾದ ಬೇಡಿಕೆಗಳನ್ನು ಸ್ಪಂದಿಸುವುದು ಸರ್ಕಾರ ಜವಾಬ್ದಾರಿ. ಅಷ್ಟೇ ಜವಾಬ್ದಾರಿ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೂ ಇದೆ. ಅದಕ್ಕೆ ಜಸ್ಟಿಸ್ ಡಿಲೇಡ್ ಈಸ್ ಡಿನೈಡ್. ಆ ಕಾರಣಕ್ಕೆ ಕೂಡಲೇ ಅವರು ಅನುಮೋದನೆಯನ್ನು ಕೊಡಬೇಕು. ನಾವು ಹೋರಾಟಗಾರರ ಪರವಾಗಿ ನಾವು ಅವರಿಗೆ ನಿವೇದನೆಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಕೊಟ್ವಿ. 3 ದಿನದಲ್ಲಿ ನಮಗೆ ಕಾಲಾವಕಾಶ ಕೊಡಿ ಚರ್ಚೆ ಮಾಡಲಿಕ್ಕೆ ಅಂಥೇಳಿ. ಅವರು ಕೊಡಲಿಲ್ಲ ಇನ್ನೂ. ಅದಕ್ಕೆ ನಾವು ಈಗ ಅವರ ವಿರೋಧವಾಗಿ ಅಲ್ಲ, ವ್ಯವಸ್ಥೆಯ ವಿರೋಧವಾಗಿ ನಮ್ಮ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ 15ನೇ ತಾರೀಕಿಂದ ಪ್ರಾರಂಭ ಮಾಡ್ತೇವೆ. ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಸತ್ಯಕ್ಕಾಗಿ ಹೋರಾಟ ಮಾಡೋದು, ಸತ್ಯ ಪ್ರತಿಪಾದನೆಗಾಗಿ ಸತ್ಯಾಗ್ರಹವನ್ನು ತೀರ್ಮಾನ ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ತದೆ. 15ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಎಲ್ಲ ಪಕ್ಷಗಳಿಗೂ ತೀರ್ಮಾನ ಮಾಡಿದ್ದೇ ಕಾರ್ಪೊರೇಷನ್ನಿಂದ ಸರ್ಕಾರಕ್ಕೆ ಹೋಗಿದ್ದು. ಈಗ ಕೆಲವರು ವಿರೋಧ ಅಂತಾರೆ. ನನಗನ್ಸೋ ಮಟ್ಟಿಗೆ ಯಾರೂ ವಿರೋಧ ಮಾಡೋದಿಲ್ಲ. ಈ ದೇಶದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡವಳಿಕೆಗಳು ಎಲ್ಲರೂ ಮಾಡಬೇಕು. ಕಾರ್ಪೊರೇಷನ್ನಲ್ಲಿ ಆರಿಸಿ ಬಂದಂಥ ಪ್ರತಿನಿಧಿಗಳು ಮಾಡಬೇಕು, ಸರ್ಕಾರದ ಪ್ರತಿನಿಧಿಗಳು ಮಾಡಬೇಕು, ಸಂಸದರು ಮಾಡಬೇಕು. ಆ ಕಾರಣಕ್ಕಾಗಿ ಹೋರಾಟ ಅಲ್ಲ, ಇದು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ. ಈ ಸತ್ಯಾಗ್ರಹ ಯಾವತ್ತು ನಿಲ್ತದೆ ಅಂದರೆ ಮಹಾನಗರ ಪಾಲಿಕೆ ಗವರ್ನರ್ ಅವರು ಅಂತಿಮ ಅಧಿಸೂಚನೆ ಹೊರಡಿಸುವವರೆಗೆ ಈ ಸತ್ಯಾಗ್ರಹ ಮುಂದುವರಿತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತಿನ ದಿನ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ವತಿಯಿಂದ ಅಂದರೆ ಧಾರವಾಡ ಸಮಸ್ತ ನಾಗರಿಕರ ವತಿಯಿಂದ ಇವತ್ತೇನು ಬಿಡಿ ಹಿರೇಮಠ ಅವರ ನೇತೃತ್ವದಲ್ಲಿ ಏನು ಸತ್ಯ ಪ್ರತಿಜ್ಞತಾ ಸತ್ಯಾಗ್ರಹ ಏನು ಮಾಡೋದಾಗೈತಿ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಧಾರವಾಡದ ಎಲ್ಲ ಸಂಘಟನೆಗಳ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅದೇ ರೀತಿ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. 15ನೇ ತಾರೀಕಿಂತ ಈ ಸತ್ಯಾಗ್ರಹ ಸ್ಟಾರ್ಟ್ ಆಗ್ತೈತಿ, 30ನೇ ತಾರೀಕಿನ ಮಟ್ಟ ಇರ್ತೈತಿ. ಒಟ್ಟು ಒಳ್ಳೆಯ ವಿಭಿನ್ನ ರೀತಿಯಂಥ ಹೋರಾಟಗಳನ್ನು ಮಾಡಿ ನಾವು ಸರ್ಕಾರದ ಮತ್ತು ರಾಜ್ಯಪಾಲರ ಕಣ್ಣು ತೆರೆಸುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ಇದಿಷ್ಟರೊಳಗೆ ತಾವೇನಾರ ರಾಜ್ಯಪಾಲರಾಗಲಿ ಸರ್ಕಾರ ಆತಿ ಎಚ್ಚೆತ್ಕೊಂಡು ಕೂಡಲೇ ಸೂಕ್ತ ನಿರ್ಣಯವನ್ನು ತಗೊಳ್ಳಿಲ್ಲ ಅಂದ್ರೆ 1ನೇ ತಾರೀಕಿಗೆ ನಮ್ಮ ಸಮಸ್ತ ಕಮಿಟಿ ಏನು ನಿರ್ಣಯ ತೊಗೊತೈತಿ ಆ ನಿರ್ಣಯವನ್ನು ತೊಗೊಂಡು ಧಾರವಾಡ ಬಂದ್ ಮಾಡೋ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡೇವಿ. ಅಷ್ಟರೊಳಗೆ ಸರ್ಕಾರ ಆಯ್ತು, ರಾಜ್ಯಪಾಲರಾಯ್ತು, ಸಂಬಂಧಪಟ್ಟಂಥ ಶಾಸಕರು ಯಾರ್ಯಾರು ವಿರೋಧ ಮಾಡಿರೋ ಅವರು ಕೂಡ ನಾಳೆ ಬಂದು ಟೆಂಟ್ನಾಗ ಕುಂತು ನಾವು ನಿಮ್ಮ ಪರವಾಗಿದ್ದೇವೆ ಅಂಥೇಳಿ ನೀವೇ ಮಾಡೇವಂತೆ ಬ್ಯಾನರ್ ಹಾಕಿಸ್ಕೊಂಡಿದ್ದೀರಿ, ಮುಂದಾದರೂ ನೀವೇ ಮಾಡೇವಂತೆ ಮಾಡಿಸ್ಕೊಂಡು ರಾಜ್ಯಪಾಲರ ಕಡೆ ಸಹಿ ಮಾಡಿಸ್ಕೊಂಡು ಬಂದ ಕಾಸು ಧಾರವಾಡ ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ.